ಹಲೋ ಗೈಸ್, ಇವತ್ತು ನಾನು ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಚೌಳಿಕಾಯಿ ತೊಳ್ಕೊಂಡು ಕಟ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ರೆಡ್ ಆಗೋ ಗಂಟ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈರುಳ್ಳಿ ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಫ್ರೈ ಆಗಲಿ. ಈ ಕಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಹಾಕ್ಕೊತಿದ್ದೀನಿ. ಟೊಮೊಟೊ ಫ್ರೈ ಆಗೋಕ್ಕೆ ಚೂರು ಉಪ್ಪು ಹಾಕಿದ್ದೀನಿ. ಇದು ಈ ಕಡೆ ಫ್ರೈ ಆಗಿದೆ ಚೆನ್ನಾಗಿ ಸೋರೆಕಾಯಿ. ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಮಾಡ್ಕೊಳ್ಳೋಕೆ ಹುರ್ಕೊಂಡಿದ್ದೀನಿ. ಟೊಮೊಟೊ ನೋಡಿ ಮೆತ್ತಗಾಗಿದೆ. ಅರಿಶಿನ, ಗರಂ ಮಸಾಲ, ಖಾರ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಇದು ಹುರ್ಕೊಂಡಿರೋ ಅಂಥ ಚೌಳಿಕಾಯಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಯೋಕ್ಕೆ ಮುಚ್ಚಿಬಿಟ್ಟು ಸ್ವಲ್ಪ ಕುದಿಸೋಣ. ಕಡಲೆ ಬೀಜ ಈ ಕಡೆ ಫ್ರೈ ಆಗಿದೆ. ಇವಾಗ ಇದು ಸ್ವಲ್ಪ ಪೌಡ್ರ್ ಮಾಡೋಣ ಮಿಕ್ಸಿಯಲ್ಲಿ. ನೋಡಿ, ಈ ಥರ ತರಿಯಾಗಿರಲಿ. ಸೋರೆಕಾಯಿ ಸ್ವಲ್ಪ ಮಟ್ಟಿಗೆ ಬೆಂದಿದೆ. ಇವಾಗ ಶೇಂಗಾ ಪುಡಿ ಹಾಕೋಣ. ಹಾಕ್ಬಿಟ್ಟು ಮುಚ್ಚಿಬಿಡೋಣ. ಸ್ವಲ್ಪ ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಇನ್ನೊಂದು ಚೂರು ಕುದಿಸ್ಕೊಳ್ಳೋಣ. ಇದಕ್ಕೆ ನೋಡಿ, ಇವಾಗ ಚೆನ್ನಾಗಿ ಶೇಂಗಾ ಪುಡಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ಬೆಂದಿದೆ ಚೆನ್ನಾಗಿ. ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಒಂದು ಸರ್ತಿ ಟ್ರೈ ಮಾಡಿ. ಥ್ಯಾಂಕ್ ಯು.